ನಮಸ್ಕಾರ ಸ್ನೇಹಿತರೆ. ಒಂದು ದಿನ ಸರ್ ಎಂ ವಿಶ್ವೇಶ್ವರಯ್ಯರವರು ಜೋಗ ಜಲಪಾತವನ್ನು ನೋಡಿದರು. ಸಾವಿರಾರು ಲೀಟರ್ ನೀರು ಅಪಾರ ವೇಗದಲ್ಲಿ ಕೆಳಗಡೆ ಬೀಳುತ್ತಿತ್ತು. ಅಲ್ಲಿ ಎಲ್ಲರಿಗೂ ಕಾಣಿಸಿದ್ದು ಒಂದು ಅದ್ಭುತ ಜಲಪಾತ. ಆದರೆ ವಿಶ್ವೇಶ್ವರಯ್ಯರವರು ಅದರಲ್ಲಿ ಇನ್ನೊಂದು ಕಂಡರು, ಅಪಾರ ಶಕ್ತಿ. ಅವರು ಪ್ರಸಿದ್ಧ ಮಾತು ಒಂದು ಉಲ್ಲೇಖಿಸಲ್ಪಡುತ್ತದೆ, ವಾಟ್ ಅ ವೇಸ್ಟ್ ಆಫ್ ಪವರ್. ಅಂದರೆ ಇಷ್ಟೊಂದು ಶಕ್ತಿ ಹೇಗೆ ವ್ಯರ್ಥವಾಗಿ ಹೋಗುತ್ತಿದೆ? ಹಾಗಾದರೆ ಈ ನೀರಿನ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಬಹುದಲ್ಲವೇ? ಈ ಆಲೋಚನೆಯ ಮುಂದೆ ಶರಾವತಿ ಜಲವಿದ್ಯುತ್ ಯೋಜನೆಗಳ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿತು. ಅದರಲ್ಲಿ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ, ನೀರು ಹೇಗೆ ವಿದ್ಯುತ್ ಆಗುತ್ತದೆ? ಕೆಳಗಡೆ ಬೀಳುವಾಗ ಅದರಲ್ಲಿರುವ ಸ್ಥಿತಿಜ ಶಕ್ತಿ ಚಲನಾ ಶಕ್ತಿಯಾಗಿ ಬದಲಾಗುತ್ತದೆ. ಆ ವೇಗದ ನೀರನ್ನು ಟರ್ಬೈನ್ ಮೇಲೆ ಹರಿಸಿದಾಗ ನೀರಿನ ಶಕ್ತಿ ಟರ್ಬೈನ್ ತಿರುಗುವ ಶಕ್ತಿ ಆಗುತ್ತದೆ. ಟರ್ಬೈನ್ ಒಂದು ಜನರೇಟರ್ಗೆ ಸಂಪರ್ಕಗೊಂಡಿರುತ್ತದೆ. ಟರ್ಬೈನ್ ತಿರುಗಿದಾಗ ಜನರೇಟರ್ ಒಳಗಡೆ ಕಾಂತೀಯ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅಲ್ಲಿಂದ ಯಾಂತ್ರಿಕ ಶಕ್ತಿ, ವಿದ್ಯುತ್ ಶಕ್ತಿ. ವಿಶ್ವೇಶ್ವರಯ್ಯರವರಿಗೆ ಜೋಗದ ನೀರಿನಲ್ಲಿ ಅಪಾರ ಶಕ್ತಿಯನ್ನು ಕಂಡರು. ಆದರೆ ಒಂದು ಆಲೋಚನೆ ಸಾಕಾಗುವುದಿಲ್ಲ, ಅದನ್ನು ಯೋಜನೆಯಾಗಿ ಮಾಡಬೇಕು. ಶರಾವತಿ ನದಿಯ ನೀರನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸುವ ಯೋಜನೆ ರೂಪಿಸಲಾಯಿತು. ಅದರಲ್ಲಿ ಒಂದು ದೊಡ್ಡ ಚಾಲೆಂಜ್ ಇತ್ತು. ಜೋಗದಲ್ಲಿರುವ ನೀರು ಕೆಳಗಡೆ ಬೀಳುತ್ತಿದೆ. ಅದೇ ನೀರನ್ನು ನಾವು ನಿಯಂತ್ರಿಸಿ ಸರಿಯಾದ ದಾರಿಯಲ್ಲಿ ಟರ್ಬೈನ್ಗಳ ಮೇಲೆ ಹರಿಸಬೇಕು. ಅದಕ್ಕಾಗಿ ನೀರನ್ನು ಸಂಗ್ರಹಿಸುವುದು, ನಿಯಂತ್ರಿಸುವುದು ಮತ್ತು ವಿದ್ಯುತ್ ಕೇಂದ್ರಕ್ಕೆ ಸಾಗಿಸುವ ವ್ಯವಸ್ಥೆ ಬೇಕಾಯಿತು. ಲಿಂಗನಮಕ್ಕಿ ಜಲಾಶಯ ಆ ಶರಾವತಿಯ ಯೋಜನೆಯ ಪ್ರಮುಖ ಭಾಗವಾಯಿತು. ಅಲ್ಲಿ ಸಂಗ್ರಹಿಸಿದ ನೀರನ್ನು ನಿಯಂತ್ರಿತವಾಗಿ ವಿದ್ಯುತ್ ಉತ್ಪಾದನೆಯ ವ್ಯವಸ್ಥೆಗೆ ಕಳಿಸಲಾಗುತ್ತದೆ. ಜಲಾಶಯದಲ್ಲಿ ಸಂಗ್ರಹವಾಗಿದೆ. ಆದರೆ ನೀರಿನಿಂದ ವಿದ್ಯುತ್ ಹೇಗೆ ಬರುತ್ತದೆ? ನೀರನ್ನು ಒಂದು ದೊಡ್ಡ ಪೈಪ್ಗಳ ಮೂಲಕ ಕೆಳಕ್ಕೆ ವೇಗವಾಗಿ ಹರಿಸುತ್ತಾರೆ. ನೀರು ಟರ್ಬೈನ್ನ ಬ್ಲೇಡ್ಗಳಿಗೆ ಬಡಿದಾಗ ಟರ್ಬೈನ್ ವೇಗವಾಗಿ ತಿರುಗಲು ಶುರುವಾಗುತ್ತದೆ. ಇಲ್ಲಿ ಒಂದು ಅದ್ಭುತ ಎನರ್ಜಿ ಕನ್ವರ್ಷನ್ ನಡೆಯುತ್ತದೆ. ಮೊದಲು ನೀರಿನ ಸ್ಥಿತಿಜ ಶಕ್ತಿ ನೀರಿನ ಚಲನ ಶಕ್ತಿಯಾಗುತ್ತದೆ. ನಂತರ ಅದು ಟರ್ಬೈನ್ನ ಯಾಂತ್ರಿಕ ಶಕ್ತಿ ಆಗುತ್ತದೆ. ಆದರೆ ಇನ್ನೂ ವಿದ್ಯುತ್ ಬಂದಿಲ್ಲ. ಟರ್ಬೈನ್ಗೆ ಸಂಪರ್ಕಗೊಂಡಿರುವ ಮುಂದಿನ ಸಾಧನವೇ ಜನರೇಟರ್. ಕಾಂತ ಮತ್ತು ತಂತಿಯ ಸುರುಳಿಗಳ ವ್ಯವಸ್ಥೆ ಇರುತ್ತದೆ. ಟರ್ಬೈನ್ ತಿರುಗಿಸಿದಾಗ ಜನರೇಟರ್ನ ಒಳಗಡೆ ಭಾಗವು ತಿರುಗುತ್ತದೆ. ಆ ತಿರುಗುವಿಕೆಯಿಂದ ಕಾಂತೀಯ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆದ್ದರಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ವಿದ್ಯುತ್ ಒತ್ತಡ EMF ಉತ್ಪಾದಿಸಲಾಗುತ್ತದೆ. ಇದನ್ನೇ ವಿದ್ಯುತ್ ತಂತಿಯ ಪ್ರೇರಣೆ ಎಂದು ಕರೆಯುತ್ತೇವೆ. ಜನರೇಟರ್ನಲ್ಲಿ ವಿದ್ಯುತ್ ಉತ್ಪತ್ತಿ ಆಯಿತು. ಆದರೆ ಇದನ್ನು ನೇರವಾಗಿ ನೂರಾರು ಕಿಲೋಮೀಟರ್ ದೂರ ಕಳಿಸಲು ಸಾಧ್ಯವಿಲ್ಲ. ಮೊದಲು ವಿದ್ಯುತ್ ಅನ್ನು ಟ್ರಾನ್ಸ್ಫಾರ್ಮರ್ ಬಳಿ ಕಳಿಸಲಾಗುತ್ತದೆ. ಅಲ್ಲಿ ವೋಲ್ಟೇಜನ್ನು ಹೆಚ್ಚಿಸಲಾಗುತ್ತದೆ. ಯಾಕೆ? ಹೆಚ್ಚಿನ ವೋಲ್ಟೇಜ್ನಲ್ಲಿ ಅದೇ ಪ್ರಮಾಣದ ಪವರನ್ನು ಕಡಿಮೆ ಕರೆಂಟ್ನೊಂದಿಗೆ ಸಾಗಿಸಬಹುದು. ಇದರಿಂದ ಟ್ರಾನ್ಸ್ಮಿಷನ್ನಲ್ಲಿ ಶಕ್ತಿಯ ನಷ್ಟ ಕಡಿಮೆ ಆಗುತ್ತದೆ. ನಂತರ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ಸ್ ಮೂಲಕ ವಿದ್ಯುತ್ ದೂರದ ಪ್ರದೇಶಗಳಿಗೆ ಸಾಗುತ್ತದೆ. ನಮ್ಮ ಪ್ರದೇಶದ ಹತ್ತಿರ ಬಂದಾಗ ಮತ್ತೊಂದು ಟ್ರಾನ್ಸ್ಫಾರ್ಮರ್ ವೋಲ್ಟೇಜನ್ನು ಕಡಿಮೆ ಮಾಡುತ್ತದೆ. ಆಮೇಲೆ ಮನೆಗಳು, ಕಾರ್ಖಾನೆಗಳು, ಶಾಲೆಗಳು, ಹೀಗೆ ವಿವಿಧ ಸ್ಥಳಗಳಿಗೆ ವಿದ್ಯುತ್ ತಲುಪುತ್ತದೆ. ಆದರೆ ಜೋಗದ ಬಳಿ ಬೀಳುವ ನೀರಿನ ಪ್ರಯಾಣ, ನೀರು, ಟರ್ಬೈನ್, ಜನರೇಟರ್, ವಿದ್ಯುತ್, ಟ್ರಾನ್ಸ್ಮಿಷನ್, ನಮ್ಮ ಮನೆ, ಇಷ್ಟು ದೊಡ್ಡ ಜರ್ನಿ. ಮಳೆ ಚೆನ್ನಾಗಿ ಬಂದರೆ ಜಲಾಶಯಕ್ಕೆ ಹೆಚ್ಚು ನೀರು ಬರುತ್ತದೆ. ನೀರು ಹೆಚ್ಚಾದರೆ ಟರ್ಬೈನ್ಗಳು ಹೆಚ್ಚು ಸಮಯ ಚಲಿಸಬಹುದು, ಹೆಚ್ಚು ವಿದ್ಯುತ್ ಉತ್ಪಾದಿಸಬಹುದು. ಆದರೆ ಮಳೆ ಕಡಿಮೆ ಆದರೆ ಜಲಾಶಯಕ್ಕೆ ಬರುವ ನೀರು ಕಡಿಮೆ ಆಗುತ್ತದೆ. ಹೀಗಾಗಿ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವು ಕಡಿಮೆ ಆಗಬಹುದು. ಇದಕ್ಕಾಗಿಯೇ ಜಲವಿದ್ಯುತ್ ಯೋಜನೆಗಳಲ್ಲಿ ಜಲಾಶಯದ ನೀರಿನ ನಿರ್ವಹಣೆ ಬಹುಮುಖ್ಯ. ಇಲ್ಲಿ ಒಂದು ಅದ್ಭುತ ವಿಷಯ ಗಮನಿಸಿ, ನೀರು ಕಚ್ಚಾಗುವುದಿಲ್ಲ. ಟರ್ಬೈನ್ ಮೂಲಕ ಹಾದು ಹೋದ ನೀರು ಮತ್ತೆ ನದಿಯ ವ್ಯವಸ್ಥೆಗೆ ಸೇರುತ್ತದೆ. ಅಂದರೆ ನೀರನ್ನು ಬಳಸಿಕೊಂಡು ಅದರಲ್ಲಿರುವ ಶಕ್ತಿಯನ್ನು ಪರಿವರ್ತಿಸುತ್ತೇವೆ. ನೀರಿನ ಶಕ್ತಿ ಯಾಂತ್ರಿಕ ಶಕ್ತಿ, ವಿದ್ಯುತ್ ಶಕ್ತಿ ಆಗುತ್ತದೆ. ಕಥೆಯನ್ನು ಜೋಗ ಜಲಪಾತದಿಂದ ಆರಂಭಿಸಿದೆವು. ವಿಶ್ವೇಶ್ವರಯ್ಯರವರು ಶರಾವತಿಯ ಅಪಾರ ಜಲಶಕ್ತಿಯನ್ನು ಬಳಸಿಕೊಳ್ಳುವ ಸಾಧ್ಯತೆಯನ್ನು ಮತ್ತೆ ಮುಂದಿಟ್ಟರು. ನಂತರ 1948ರಲ್ಲಿ ಜೋಗದ ಬಳಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಮೂಲಕ ಶರಾವತಿಯ ನೀರಿನಿಂದ ವಿದ್ಯುತ್ ಉತ್ಪಾದನೆ ಆರಂಭವಾಯಿತು. ಆದರೆ ಕತೆ ಅಲ್ಲೇ ನಿಲ್ಲಲಿಲ್ಲ. ಮುಂದೆ ಒಂದು ದೊಡ್ಡ ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಆಗಿ ರೂಪುಗೊಂಡಿತು. ಲಿಂಗನಮಕ್ಕಿ ಡ್ಯಾಮ್, ಅದರ ನಂತರ ತಲಕಳಲೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದಾದಮೇಲೆ ನೀರಿನ ಮಾರ್ಗವಾಗಿ ಪವರ್ ಹೌಸ್ಗೆ ಹೋಗಿ ವಿದ್ಯುತ್ ಆಗುತ್ತೆ. ಈ ಯೋಜನೆಯ ಒಟ್ಟು ಸ್ಥಾಪಿತ ಸಾಮರ್ಥ್ಯ 1035 ಮೆಗಾವ್ಯಾಟ್ ಆಗಿದ್ದು 10 ಟರ್ಬೈನ್ಗಳು ವಿದ್ಯುತ್ ಉತ್ಪಾದಿಸುತ್ತಿವೆ. ಅಂದರೆ ಒಂದು ಕಾಲದಲ್ಲಿ ಜೋಗದಲ್ಲಿ ಕೆಳಗಡೆ ಬೀಳುತ್ತಿದ್ದ ನೀರಿನಲ್ಲಿ ಕಾಣಿಸಿಕೊಂಡ ಶಕ್ತಿ ಇಂದು ಒಂದು ದೊಡ್ಡ ಜಲವಿದ್ಯುತ್ ವ್ಯವಸ್ಥೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಇದರಲ್ಲೊಂದು ಬಹಳ ಮುಖ್ಯ ಪಾಠ ಇದೆ. ನೀರು ವಿದ್ಯುತ್ ಆಗುವುದಿಲ್ಲ. ನೀರಿನಲ್ಲಿರುವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ. ಇದರ ಹಿಂದೆ ಕೇವಲ ಒಂದು ಯಂತ್ರದ ಕೆಲಸವಿಲ್ಲ. ಇದು ನೀರು, ಗುರುತ್ವಾಕರ್ಷಣೆ, ಟರ್ಬೈನ್, ಜನರೇಟರ್, ವಿದ್ಯುತ್ ಕಾಂತೀಯ
ಪ್ರೇರಣೆ ಇವೆಲ್ಲ ಸೇರಿ ಕೆಲಸ ಮಾಡುವ ಅದ್ಭುತ ವ್ಯವಸ್ಥೆ. ಹಾಗಾಗಿ ಮುಂದಿನ ಬಾರಿ ಜಲಪಾತವನ್ನು ನೋಡಿದಾಗ ಕೇವಲ ಅದರ ಸೌಂದರ್ಯವನ್ನು ಮಾತ್ರ ನೋಡಬೇಡಿ, ಅದರೊಳಗಡೆ ಅಡಗಿರುವ ಶಕ್ತಿಯನ್ನು ನೋಡಿ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.